ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಕೆಜಿಹಳ್ಳಿ ಮತ್ತು ಡಿಜೆಹಳ್ಳಿ ಗಲಭೆಗೆ ರಾಜಕಾರಣಿಗಳು ದಲಿತ ಅಸ್ತ್ರವನ್ನ ಪ್ರಯೋಗಿಸೋಕೆ ಮುಂದಾಗಿದ್ದು ಯಾಕೆ? ಸತ್ಯ ಶೋಧನಾ ಸಮಿತಿಯಲ್ಲಿ ಯಾರ್ಯಾರು ಇದ್ದಾರೆ? ಗಲಭೆ ಕೇಸ್ನಲ್ಲಿ ಮತ್ತೆ ಎಷ್ಟು ಜನ ಅಂಧರಾಗಿದ್ದಾರೆ ಗೊತ್ತಾ? ಇವೆಲ್ಲವನ್ನು ನೋಡೋಣ ಬೆಂಗಳೂರು ಬೆಂಕಿ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಜೆಹಳ್ಳಿ ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆ ಈಗ ರಾಜಕೀಯ ಮೇಲಾಟಕ್ಕೂ ಪುಷ್ಟಿ ನೀಡಿದೆ. ಗಲಭೆ ವಿಚಾರವನ್ನ ಬಳಸಿಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ದಲಿತ ಟ್ರಂಪ್ ಕಾರ್ಡ್ ಬಳಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ದಲಿತ ನಾಯಕ ಪರಮೇಶ್ವರ್ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ರಚಿಸುತ್ತಿದ್ದಂತೆ ಬಿಜೆಪಿ ಕೂಡ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ರಚಿಸಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆ ಈಗ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಗಲಾಟೆ ವೇಳೆ ಸುಮಾರು 500 ರಿಂದ 600 ಜನರು ಒಂದೆಡೆ ಸೇರಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಹೀಗಾಗಿ ಸ್ಥಳೀಯ ನಿವಾಸಿ ಪವನ್ ಕುಮಾರ್ ಪೊಲೀಸರಿಗೆ ದೂರು ನೀಡಿದ್ದು, ಎಸ್ಸಿ/ಎಸ್ಟಿ ಕಾಯ್ದೆಯಡಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ದೇವರ ಜೀವನಹಳ್ಳಿಯಲ್ಲಿ ನಡೆದ ಗಲಭೆ ಕೇಸ್ನಲ್ಲಿ ಬಗೆದಷ್ಟು ಆರೋಪಿಗಳು ಸೆರೆಯಾಗ್ತಲೇ ಇದ್ದಾರೆ. ಹೌದು, ಥಣಿಸಂದ್ರ, ಸಂಪಿಗೆಹಳ್ಳಿ, ರಾಜೇನಹಳ್ಳಿಯಲ್ಲಿ ಪುಂಡರು ಭಾಗಿಯಾಗಿದ್ರು. ಈ ಪ್ರದೇಶಗಳಿಂದ ಬಂದು ಗಲಭೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿತ್ತು. ಹೀಗಾಗಿ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು 30ಕ್ಕೂ ಹೆಚ್ಚು ಪುಂಡರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಒಂದಾದ ಮೇಲೊಂದರಂತೆ ಎಫ್ಐಆರ್ ದಾಖಲಾಗುತ್ತಲೇ ಇವೆ. ಗಲಭೆ ಸಂಬಂಧ 100ಕ್ಕೂ ಹೆಚ್ಚು ಎಫ್ಐಆರ್ ದಾಖಲಾಗಿರುವ ಸಾಧ್ಯತೆ ಇದೆ. ಬಂಧಿತರ ಸಂಖ್ಯೆಯು 700 ರಿಂದ 1000ಕ್ಕೆ ಏರಿಕೆಯಾಗುವ ಶಂಕೆ ಇದೆ. ಗಲಭೆಯಲ್ಲಿ ಸಾಕಷ್ಟು ಆರೋಪಿಗಳು ಭಾಗಿಯಾಗಿದ್ದರಿಂದಾಗಿ ಇನ್ನು ಕೆಲ ದಿನಗಳ ಕಾಲ ಬಂಧನ ಕಾರ್ಯ ನಡೆಯಲಿದೆ. ಈಗಾಗಲೇ 340ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಗಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿಯ ಗಲಭೆಯಿಂದಾಗಿ 2 ಏರಿಯಾಗಳಲ್ಲೂ ಆತಂಕ ಹೆಚ್ಚಿದೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು, ನಿಷೇಧಾಜ್ಞೆ ವಿಸ್ತರಿಸಿ ನಗರ ಪೊಲೀಸ್ ಆಯುಕ್ತರು ಆದೇಶಿಸಿದ್ದಾರೆ. ಆಗಸ್ಟ್ 15ರ ಬೆಳಗ್ಗೆ 6 ಗಂಟೆಯವರೆಗೆ 144 ಸೆಕ್ಷನ್ ಮುಂದುವರಿಕೆಯಾಗುವಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶಿಸಿದ್ದಾರೆ. ಗಲಭೆ ವೇಳೆ ನಡೆದ ಬಹುದೊಡ್ಡ ಅಟ್ಯಾಕ್ನ ಮತ್ತೊಂದು ಮುಖವಾಡ ಬಯಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿನ ಗಲಭೆಕೋರರ ಅಸಲಿಯತ್ತು ರಿವೀಲ್ ಆಗಿದೆ. ಕಿಡಿಗೇಡಿಗಳು ಬೆಂಕಿ ಹಚ್ಚಲು ಪೆಟ್ರೋಲ್, ಸೀಮೆಎಣ್ಣೆ ತಂದಿದ್ರು. ಗಲಭೆ ನಡೆದ ಒಂದು ಕಡೆ ಪೆಟ್ರೋಲ್ ತಂದಿದ್ರು, ಮತ್ತೊಂದು ಕಡೆ ಡೀಸೆಲ್, ಸೀಮೆಎಣ್ಣೆ ತಂದ್ರೆ 25 ಲೀಟರ್ ಸೀಮೆಎಣ್ಣೆ ತಂದಿರುವುದು ತಿಳಿದು ಬಂದಿದೆ. ಸ್ಟೇಷನ್ ಬಳಿ ಸುಟ್ಟ ವಾಹನಗಳ ಮೇಲೆ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿಯಲ್ಲಿ ಗಲಾಟೆ ನಡೆದ ಬಳಿಕ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಹೀಗಾಗಿ ಕಾವಲ್ ಭೈರಸಂದ್ರಕ್ಕೆ ಡಿಸಿಪಿ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಲ್ಲಾ ಅಂಗಡಿಗಳನ್ನು ಡಿಸಿಪಿ ಮುಚ್ಚಿಸಿದ್ರು. ಬಂಧಿತ ನವೀನ್ ಮನೆ ಮುಂದೆ ಆಗಮಿಸಿ ಭದ್ರತೆ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸಿಐಡಿ ಡಿಸಿಪಿ ರಾಹುಲ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಕೆಜಿಹಳ್ಳಿ ಡಿಜೆಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡರಾತ್ರಿ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು 35 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಮತ್ತು ಡಿಜೆಹಳ್ಳಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿದ್ದು, ಘಟನೆ ಸಂಬಂಧ ಈವರೆಗೆ ಒಟ್ಟು 340 ಆರೋಪಿಗಳನ್ನು ಖಾಕಿ ಬಂಧಿಸಿದೆ. ದೇವರ ಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿ ಹೊತ್ತಿ ಉರಿದ ಬಳಿಕವೂ ಸದ್ಯದ ಸ್ಥಿತಿ ತೀರಾ ಸೂಕ್ಷ್ಮವಾಗಿದೆ. ಹೀಗಾಗಿ ಡಿಜೆಹಳ್ಳಿಯಲ್ಲಿ ಮತ್ತೆ ನಿಷೇಧಾಜ್ಞೆ ಮುಂದುವರೆದಿದೆ. ಹೀಗಾಗಿ ಡಿಜೆಹಳ್ಳಿಯ ಗಲ್ಲಿಯಲ್ಲೂ ರೌಂಡ್ಸ್ ಹಾಕಿದ ಖಾಕಿ ಪಡೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದ್ರು. ಗುಂಪು ಗುಂಪಾಗಿ ಜನರು ಓಡಾಡದಂತೆ ಪೊಲೀಸರು ವಾರ್ನ್ ಮಾಡಿದ್ರು. ಅಖಂಡ ಮನೆಗೆ ಬೆಂಕಿ ಇಟ್ಟವರನ್ನ ಬಂಧಿಸುವಂತೆ ಪಟ್ಟು ಹಿಡಿದು ಆಗ್ರಹಿಸಿದವರು ಯಾರು? ಸ್ಟೇಷನ್ ಬಳಿ ಬಂದು ಆರೋಪಿಗಳ ಪೋಷಕರು ಮಾಡಿದ ಗದ್ದಲವಾದ್ರೂ ಏನು? ಅಖಂಡ ಮನೆಯಲ್ಲಿ ಒಟ್ಟು ಎಷ್ಟು ವಸ್ತುಗಳಿಗೆ ಡ್ಯಾಮೇಜ್ ಆಗಿವೆ ಗೊತ್ತಾ? ಇವೆಲ್ಲವನ್ನು ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನ ಗಲಭೆ ಹಿಂದೆ ನೂರಾರು ಕಿಡಿಗೇಡಿಗಳು ಪಾಲ್ಗೊಂಡಿದ್ದು ದಿನೇ ದಿನೇ ಆರೋಪಿಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಿನ್ನೆ ರಾತ್ರಿ 57 ಜನ ಗಲಭೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಆರೋಪಿಗಳ ಪೋಷಕರು, ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ, ಅವರನ್ನ ಬಿಟ್ಟು ಬಿಡಿ ಅಂತ ಪೋಷಕರು ಗೋಳಾಡಿದ್ರು. 144 ಸೆಕ್ಷನ್ ಜಾರಿ ಇರುವಂತೆ ಗುಂಪು ಜಮಾವಣೆ ಮಾಡದಂತೆ ಎಚ್ಚರಿಸಿದ ಪೊಲೀಸರು ಪೋಷಕರನ್ನ ವಾಪಸ್ ಕಳಿಸಿದ್ರು. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಕೇಸ್ ಬೆನ್ನಲ್ಲೇ ಆಗಸ್ಟ್ 18ರವರೆಗೂ ನಿಷೇಧಾಜ್ಞೆ ವಿಸ್ತರಿಸಲಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ವಿಸ್ತರಿಸಲಾಗಿದ್ದು, ಅಖಂಡ ಶ್ರೀನಿವಾಸ ಮೂರ್ತಿಗೆ ಭದ್ರತೆ ನೀಡಲು ಸೂಚಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆದಿದ್ದು, ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವ ಬಗ್ಗೆ ಚರ್ಚಿಸುವುದಾಗಿ ಬೊಮ್ಮಾಯಿ ಹೇಳಿದ್ರು. ದಾಳಿಯಲ್ಲಿ ನೂರಾರು ಕಿಡಿಗೇಡಿಗಳು ಪಾಲ್ಗೊಂಡಿರುವುದರಿಂದಾಗಿ ದುಷ್ಕರ್ಮಿಗಳನ್ನ ಜಾಲಾಡಲು ಪೊಲೀಸರು ಸಿಸಿಟಿವಿ ಮೊರೆ ಹೋಗಿದ್ದಾರೆ. ಅಖಂಡ ಶ್ರೀನಿವಾಸ್ ಮನೆ ಮತ್ತು ಕಚೇರಿ ಬಳಿಯ ಸಿಸಿಟಿವಿ ಪರಿಶೀಲನೆಗೆ ಖಾಕಿ ಪಡೆ ಮುಂದಾಗಿದೆ. ಕಾವಲ್ ಭೈರಸಂದ್ರದಲ್ಲಿರೋ ಅಖಂಡ ಶ್ರೀನಿವಾಸ್ ಮನೆ ಮತ್ತು ಕಚೇರಿ ಹಾಗೂ ಮುಖ್ಯ ರಸ್ತೆಯಲ್ಲಿರೋ ಎಲ್ಲಾ ಅಂಗಡಿಗಳಲ್ಲಿನ ಸಿಸಿಟಿವಿ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಕೆಲ ಸಿಸಿಟಿವಿಗಳನ್ನ ಗಲಭೆ ವೇಳೆ ನಾಶ ಮಾಡಲಾಗಿದೆ. ಗಲಭೆ ಕೇಸ್ನಲ್ಲಿ ಪಾಲ್ಗೊಂಡವರ ಪಾಡು ಹೇಳತೀರದಂತಾಗ್ತಿದೆ. ಯಾಕಂದ್ರೆ ಕಾನೂನಿನ ಸಮರಕ್ಕೆ ಪೊಲೀಸರು ಮುಂದಾಗಿದ್ದು, ಒಬ್ಬೊಬ್ಬ ಆರೋಪಿ ಮೇಲೂ 25 ಕೇಸ್ಗಳನ್ನ ದಾಖಲಿಸುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಬೇಲ್ ಪಡೆಯುವಾಗ ಪ್ರತ್ಯೇಕವಾಗಿ ಪ್ರತಿ ಎಫ್ಐಆರ್ಗೂ ಜಾಮೀನು ಪಡೆಯಬೇಕಾಗುತ್ತೆ. ನಂತರ ತಿಂಗಳಲ್ಲಿ ಬರುವ ಎಲ್ಲಾ ವರ್ಕಿಂಗ್ ಡೇಗಳನ್ನ ಕೋರ್ಟ್ನಲ್ಲಿಯೇ ಕಳೆಯಬೇಕಾಗುತ್ತೆ. ಆರೋಪಿಗಳು ಕೋರ್ಟ್ನಲ್ಲೇ ಕಾಲ ಕಳೆಯುವಂತೆ ಖಾಕಿ ಖಡಕ್ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆ. ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಮಾಡಿದ್ದ ಪೋಸ್ಟ್ ಖಂಡಿಸಿ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಏರಿಯಾಗಳು ಹೊತ್ತಿ ಉರಿದಿದ್ವು. ಈ ವೇಳೆ ಸ್ಟೇಷನ್ ಮತ್ತು ಸುತ್ತಮುತ್ತಲಿನ ಏರಿಯಾಗಳಲ್ಲಿದ್ದ ಬೈಕ್ಗಳು ಸುಟ್ಟು ಕರಕಲಾಗಿದ್ವು. ಹೀಗಾಗಿ ಸುಟ್ಟಿದ್ದ ಬೈಕ್ಗಳನ್ನು ಪೊಲೀಸ್ ಸಿಬ್ಬಂದಿ ಬೇರೆಡೆ ಸ್ಥಳದಿಂದ ತೆರವುಗೊಳಿಸಿದ್ರು. ಡಿಜೆಹಳ್ಳಿ ಸ್ಟೇಷನ್ ಮುಂಭಾಗ ಬೆಂಕಿಗೆ ಹಲವು ಬೈಕ್ಗಳು ಆಹುತಿಯಾಗಿದ್ವು. ಗಲಭೆಗೆ ಸಂಬಂಧಿಸಿದಂತೆ ಈವರೆಗೆ 264 ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದು, 52 ಎಫ್ಐಆರ್ ದಾಖಲಿಸಲಾಗಿದೆ. ಆರೋಪಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಡಿಸಿಪಿ ಶರಣಪ್ಪ ಹೇಳಿದ್ದಾರೆ. ವಶಕ್ಕೆ ಪಡೆದವರ ವಿಚಾರಣೆ ನಡೆಯುತ್ತಿದ್ದು, ತನಿಖೆ ಇನ್ನಷ್ಟು ಚುರುಕುಗೊಳ್ಳಲಿದೆ. ಸಿಸಿಟಿವಿ ವಿಡಿಯೋ ಫುಟೇಜ್ ಆಧಾರದ ಮೇಲೆ ಬಂಧಿಸಲಾಗ್ತಿತ್ತು. ಆರೋಪಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಡಿಸಿಪಿ ಹೇಳಿದ್ರು. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆಯಿಂದ 2 ಏರಿಯಾದ ಪೊಲೀಸ್ ಸ್ಟೇಷನ್ಗಳು ಬೆಂಕಿಗೆ ಆಹುತಿಯಾಗಿದ್ವು. ನೂರಾರು ಜನರು ಬಂದು ಗಲಾಟೆ ಮಾಡಿದ್ದರಿಂದಾಗಿ ಮುನ್ನೆಚ್ಚರಿಕೆಯಿಂದಾಗಿ ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಸ್ಯಾನಿಟೈಸ್ ಮಾಡಲಾಗಿದೆ. ಕೋವಿಡ್ ತಡೆಯಲು ಬಿಬಿಎಂಪಿ ಸಿಬ್ಬಂದಿಯಿಂದ ಸ್ಯಾನಿಟೈಸ್ ಮಾಡಲಾಯಿತು. ಗಲಭೆ ವೇಳೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯಲ್ಲಿನ ಹಲವು ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಶಾಸಕ ಅಖಂಡ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. 2 ರಿಂದ 3 ಸಾವಿರ ಜನರು ಬೆಂಕಿ ಹಚ್ಚಿ ದರೋಡೆ ಮಾಡಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ 28 ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಕೆಲ ವಸ್ತುಗಳು ದರೋಡೆಯಾಗಿವೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದು, 3 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು, ಕಾಗದ ಪತ್ರ, ಚಿನ್ನಾಭರಣ ನಾಶವಾಗಿರುವುದಾಗಿ ದೂರು ನೀಡಿದ್ದಾರೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆ ಕೇಸ್ನಲ್ಲಿ ಶಾಸಕ ಅಖಂಡ ಮನೆ ಸುಟ್ಟು ಹೋಗಿದೆ. ಹೀಗಾಗಿ ಶಾಸಕ ಶ್ರೀನಿವಾಸ ಮೂರ್ತಿ ಅವರನ್ನ ಭೇಟಿ ಮಾಡಲು ಬಂದ ಬೋವಿ ಸಮುದಾಯದ ಮುಖಂಡರು ದಾಳಿಕೋರರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಶಾಸಕರ ಮನೆ ಮೇಲೆ ದಾಳಿ ಮಾಡಿದವರನ್ನ ಬಂಧಿಸಿ ಅಂತ ಬೋವಿ ಸಮುದಾಯದ ಮುಖಂಡರು ಆಗ್ರಹಿಸಿದ್ರು. ಸಿಬಿಐ ತನಿಖೆಗೆ ಒತ್ತಾಯಿಸಿ ಅಖಂಡ ಪಟ್ಟು ಹಿಡಿದಿದ್ದು ಯಾಕೆ? ವಿಡಿಯೋ ಮೂಲಕವೇ ಆರೋಪಿಗಳಿಗೆ ಬಲೆ ಬೀಸಿದ್ದು ಹೇಗೆ? ಖಾಕಿ ಜಾಲತಾಣದಲ್ಲಿ ತಪ್ಪುತ್ತಲೇ ಇಲ್ಲ, ಅವಹೇಳನಕಾರಿ ಪೋಸ್ಟ್ನ ಹವಾ. ಇಂಥ ಮತ್ತಷ್ಟು ಸುದ್ದಿಯನ್ನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ದೇವರ ಜೀವನಹಳ್ಳಿ ಮತ್ತು ಕಾಳುಗೊಂಡನಹಳ್ಳಿಯಲ್ಲಿ ನಡೆದ ಗಲಭೆ ಹಿಂದಿನ ಕಾಣದ ಕೈಗಳ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಶಾಸಕ ಅಖಂಡ ಶ್ರೀನಿವಾಸ್ ಹೇಳಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಸತ್ಯ ಹೊರಬರಬೇಕು. ಸ್ಥಳೀಯ ರಾಜಕೀಯದಿಂದಲೇ ಅನಾಹುತ ಆಯಿತು ಅಂದ್ರೆ ಸತ್ಯಾಂಶ ತನಿಖೆಯಿಂದ ಹೊರಬರಲಿ ಅಂತ ಶ್ರೀನಿವಾಸ ಮೂರ್ತಿ ಒತ್ತಾಯಿಸಿದ್ರು.
ಅಖಂಡ ಶ್ರೀನಿವಾಸ್ ಮನೆಯ ಮೇಲೆ ದಾಳಿ ನಡೆದಿದ್ದು ಸಿಬಿಐ ತನಿಖೆಗೆ ವಹಿಸುವಂತೆ ಬೋವಿ ಸಮುದಾಯದವರು ಒತ್ತಾಯಿಸಿದ್ದಾರೆ. ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ಅಧ್ಯಕ್ಷ ಕೊಟ್ರೇಶ್ ಮಾತನಾಡಿ, ರಾಜಕೀಯವಾಗಿ ಶಾಸಕರನ್ನ ಮುಗಿಸೋ ಕುತಂತ್ರ ಎಂದರು. ಮಾತ್ರವಲ್ಲ, ಇಲ್ಲಿನ ರಾಜಕೀಯ ಶಕ್ತಿಗಳು ನಮ್ಮ ನಾಯಕರನ್ನ ಮುಗಿಸೋ ಹುನ್ನಾರ ಮಾಡಿವೆ. ಇದರಿಂದಾಗಿ ನಿಜ ಕಾರಣ ಬಯಲಿಗೆಳೆಯಲು ಸಿಬಿಐನಿಂದ ಮಾತ್ರ ಸಾಧ್ಯ ಅಂತ ಒತ್ತಾಯಿಸಿದ್ರು. ಈ ಒಂದು ಘಟನೆಯನ್ನ ರಾಜ್ಯ ಸರ್ಕಾರವು ಕೂಡಲೇ ಸಿಬಿಐಗೆ ತನಿಖೆಗೊಳಿಸಬೇಕು. ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ಗಲಭೆಗೆ ಕಾರಣವಾಗಿದ್ದ ಅವಹೇಳನಕಾರಿ ಪೋಸ್ಟ್ ಇನ್ನೂ ಜಾಲತಾಣದಲ್ಲಿ ಓಡಾಡ್ತಲೇ ಇದೆ. ನವೀನ್ ಮಾಡಿದ್ದ ಪೋಸ್ಟ್ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಧಾರ್ಮಿಕ ಭಾವನೆ ಕೆರಳಿಸುವ ಪೋಸ್ಟ್ಗಳು ಹರಿದಾಡ್ತಿವೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಗೃಹ ಇಲಾಖೆ ಚಿಂತನೆ ನಡೆಸಿದೆ. ಗಲಭೆ ಕೇಸ್ನಲ್ಲಿ ಬಂಧಿತರಾದವರಲ್ಲಿ ಅಮಾಯಕರು ಇದ್ದಾರೆ ಅಂತ ಆರೋಪಿಗಳ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಬಳಿಯೇ ತಮ್ಮ ಮನೆಯವರ ಫೋಟೋಗಳನ್ನು ಹಿಡಿದ ಕುಟುಂಬಸ್ಥರು ಹೈಡ್ರಾಮಾ ನಡೆಸಿದ್ದಾರೆ. ಸ್ಟೇಷನ್ ಮುಂಭಾಗ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ನಮ್ಮವರನ್ನ ವಾಪಸ್ ಕಳಿಸಿ ಅಂತಿದ್ರು. ಈ ವೇಳೆ ಕುಸಿದು ಬಿದ್ದು ಮಹಿಳೆ ಹೈಡ್ರಾಮಾ ಸೃಷ್ಟಿಸಿದ್ರು. ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆ ಇಡೀ ದೇಶದಲ್ಲೇ ಸುದ್ದಿಯಾಗಿದೆ. ಶಾಸಕ ಅಖಂಡ ಶ್ರೀನಿವಾಸ್ ಮನೆಗೆ ಗೆಳೆಯ ತಮಿಳುನಾಡಿನ ಡಿಎಂಕೆ ಪಕ್ಷದ ಸಂಸದ ವೇಲುಸ್ವಾಮಿ ಭೇಟಿ ನೀಡಿದ್ರು. ಈ ಘಟನೆ ತುಂಬಾ ಆಶ್ಚರ್ಯಕರವಾಗಿದ್ದು, ಮುಂದೆ ಯಾರೂ ಇಂಥ ಕೆಲಸಕ್ಕೆ ಕೈ ಹಾಕದಂತೆ ಶಿಕ್ಷೆ ನೀಡಬೇಕು ಅಂತ ವೇಲುಸ್ವಾಮಿ ಹೇಳಿದ್ರು. ಯಾರೇ ಇರಲಿ ಈ ಥರ ಮಾಡಬಾರ್ದು, ಮುಂದಕ್ಕೆ ಈ ಥರ ಅವರಿಗೆ ಅವಕಾಶ ಕೊಡಲೇಬಾರದು. ಡಿಜಿಹಳ್ಳಿ ಕೆಜಿಹಳ್ಳಿ ಸ್ಟೇಷನ್ ಗಲಾಟೆ ಕೇಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧನದಲ್ಲಿರುವ ಆರೋಪಿಗಳು ಸೆರೆ ಹಿಡಿದಿದ್ದ ಮೊಬೈಲ್ ವಿಡಿಯೋ ಆಧಾರದ ಮೇಲೆ ಇನ್ನುಳಿದ ಆರೋಪಿಗಳನ್ನು ಪತ್ತೆ ಮಾಡಲಾಗುತ್ತಿದೆ. ಹೀಗಾಗಿ ಕೃತ್ಯ ಎಸಗುತ್ತಿರುವ ವೇಳೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಹಾಗಾಗಿ ಪ್ರತಿಯೊಬ್ಬರ ಮೊಬೈಲ್ ಜಪ್ತಿ ಮಾಡಿ ಪರಿಶೀಲನೆ ನಡೆಸಲಾಗುತ್ತಿದೆ. ನಾವು ಹೇಳಿದ್ರೆ ರಾಜಕೀಯ ಎಂದು ಮಾತನಾಡ್ತೀರಿ, ಆದರೆ ಮಳೆ ಮತ್ತು ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಬಗ್ಗೆ ವರದಿಗಳನ್ನಾದರೂ ಒಪ್ಪಿಕೊಳ್ತೀರಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ, ಕಳೆದ ವರ್ಷ ಅತಿವೃಷ್ಟಿಯಿಂದ 22 ಜಿಲ್ಲೆಗಳಲ್ಲಿ ಸಂಕಷ್ಟ ಉಂಟಾಗಿದೆ. ನೆರೆ ಸಂತ್ರಸ್ತರ ಪಾಲಿಗೆ ನಿಮ್ಮ ಸರ್ಕಾರ ಸತ್ತು ಹೋಗಿದೆ. ಹೃದಯವಿದ್ದರೆ ಅವರ ಕಷ್ಟಗಳಿಗೆ ಸ್ಪಂದಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ಸಿದ್ದು ಆಗ್ರಹಿಸಿದ್ದಾರೆ. ಕೊರೋನಾ ಸೋಂಕು ರಾಜ್ಯದಲ್ಲಿ ಅಬ್ಬರಿಸುತ್ತಲೇ ಇದ್ದು, ಸೋಂಕಿನ ಪ್ರಮಾಣ ಪೀಕ್ ಲೆವೆಲ್ಗೆ ಹೋಗಿ ಮುಟ್ಟಿದೆ. ಆದರೆ ಕೊರೋನಾ ಆರ್ಭಟದ ಮಧ್ಯೆಯೂ ಡೆತ್ ರೇಟ್ ಕಡಿಮೆಯಾಗಿದೆ. ಜುಲೈನಲ್ಲಿ ಸಿಕ್ಕಾಪಟ್ಟೆ ಏರಿಕೆಯಾಗಿದ್ದ ಸಾವಿನ ಸಂಖ್ಯೆ ಆಗಸ್ಟ್ ವೇಳೆಗೆ ಕಡಿಮೆಯಾಗಿದೆ. ಸೋಂಕಿತರು ಪ್ರತಿನಿತ್ಯ 7,000ವರೆಗೂ ಪತ್ತೆಯಾಗ್ತಿದ್ದಾರೆ. ಆದರೆ ಸಾವಿನ ಗ್ರಾಫ್ ಇಳಿಕೆಯಾಗಿದ್ದು ಸಮಾಧಾನ ತಂದಿದೆ. ಕೊರೋನಾ ಸೋಂಕು ಬಂದಾಗಿನಿಂದ ವೈದ್ಯಕೀಯ ಸಿಬ್ಬಂದಿ ಬಿಡುವಿಲ್ಲದೆ ಕರ್ತವ್ಯದಲ್ಲಿ ತೊಡಗಿದ್ದಾರೆ. ಕೆಲಸದ ಒತ್ತಡದ ಮಧ್ಯೆಯೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಹಜ್ ಭವನದ ಕೋವಿಡ್ ಸೆಂಟರ್ನಲ್ಲಿ ಜೈ ಹೋ ಹಾಡಿಗೆ ಕೊರೋನಾ ವಾರಿಯರ್ಸ್ ಡಾನ್ಸ್ ಮಾಡಿದ್ದು, ಸತತ ಕೆಲಸದ ಮಧ್ಯೆ ರಿಲ್ಯಾಕ್ಸ್ ಮೋಡ್ಗೆ ಜಾರಿದ್ದಾರೆ. ಪೊಲೀಸರ ಪಾಲಿಗೆ ಕಂಟಕವಾಗ್ತಿದೆ ಕೊರೋನಾ ವೈರಸ್. ಹೆಮ್ಮಾರಿ ವಿರುದ್ಧ ಹೋರಾಡಿ ಗೆದ್ದ ಶಾಸಕ ಶಾಮನೂರು ಶಿವಶಂಕರಪ್ಪ. ಮಲಪ್ರಭಾ ನದಿಯಿಂದ ಯಾವೆಲ್ಲ ಊರಿನ ಜನರಿಗೆ ಟೆನ್ಷನ್ ಶುರುವಾಗಿದೆ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಸದ ಅನಂತಕುಮಾರ್ ಹೆಗ್ಡೆ ಸೇರಿ ಹಲವರು ಇದ್ದ ವಿಮಾನ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಉಂಟಾಗಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಲ್ಯಾಂಡಿಂಗ್ ಆಗಲು ಸಾಧ್ಯವಾಗಿಲ್ಲ. ಹೀಗಾಗಿ 1 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಡಿದ ವಿಮಾನ ಬಳಿಕ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆಗಮಿಸಿದ್ದ ಇಂಡಿಗೋ ವಿಮಾನ ಲ್ಯಾಂಡಿಂಗ್ ಆಗಲು ಹವಾಮಾನ ವೈಪರೀತ್ಯದಿಂದಾಗಿ ಸಿಬ್ಬಂದಿ ಅನುಮತಿ ನೀಡಿರಲಿಲ್ಲ. ಎಸ್ಎಸ್ಎಲ್ಸಿಯಲ್ಲಿ ಕಳಪೆ ರಿಸಲ್ಟ್ ಬಂದಿದ್ದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡಿನ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲೆಯಲ್ಲಿ ಹಿಂದೆಂದೂ ಕಾಣದ ಕಳಪೆ ಫಲಿತಾಂಶ ಬಂದಿದೆ. ಹೀಗಾಗಿ ಶಿಕ್ಷಕರನ್ನ ಸಾಮೂಹಿಕವಾಗಿ ವರ್ಗಾವಣೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದ ಸರ್ಕಾರಿ ಪ್ರೌಢಶಾಲೆಯ ಬೇಜವಾಬ್ದಾರಿತನದ ವಿರುದ್ಧ ಕಿಡಿಕಾರಿದ್ರು.
ವಿಜಯಪುರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗುತ್ತಲೇ ಇದ್ದು ದೇವರಹಿಪ್ಪರಗಿ ಶಾಸಕರಿಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರ್ಗೆ ಸೋಂಕು ಅಂಟಿದ್ದು ಫೇಸ್ಬುಕ್ನಲ್ಲಿ ಈ ಬಗ್ಗೆ ಸಾಸನೂರ್ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಶಾಸಕರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಬಿಟ್ಟು ಬಿಡದೆ ಕಾಡಲು ಶುರು ಮಾಡಿದೆ. ಅದರಲ್ಲೂ ಕೊರೋನಾ ವಾರಿಯರ್ಸ್ಗಳಾಗಿರೋ ಪೊಲೀಸ್ ಸಿಬ್ಬಂದಿಯನ್ನ ಕೊರೋನಾ ಬಿಟ್ಟು ಬಿಡದೆ ಕಾಡಲು ಶುರು ಮಾಡಿದ್ದು ಹಿರಿಯ ಅಧಿಕಾರಿಗಳು ಸೇರಿ 58 ಪೊಲೀಸ್ ಸಿಬ್ಬಂದಿಗೆ ವೈರಸ್ ಅಟ್ಯಾಕ್ ಆಗಿದೆ. ಎಲ್ಲಾ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳಲು ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಕೊರೋನಾ ಹಾಟ್ಸ್ಪಾಟ್ ಕಲಬುರಗಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಅಟ್ಟಹಾಸ ಹೆಚ್ಚುತ್ತಲೇ ಇದೆ. ಜಿಲ್ಲೆಯಲ್ಲಿಂದು 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿರೋ ಶಂಕೆ ಇದೆ. ಈಗಾಗಲೇ ಕಲಬುರಗಿಯಲ್ಲಿ 8,540ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿದೆ. ಇಂದು ಮತ್ತೆ 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ಪತ್ತೆಯಾಗಿರೋ ಸಾಧ್ಯತೆ ಇದ್ದು ಟೆನ್ಷನ್ ಹೆಚ್ಚಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಗೆ ಲಗಾಮಿ ಬೀಳ್ತಿಲ್ಲ. ವೈರಸ್ನ ವಿಸ್ಫೋಟದಿಂದಾಗಿ ಜಿಲ್ಲೆಯಲ್ಲಿ ಇವತ್ತು ಸಹ 31 ಜನರಿಗೆ ಸೋಂಕು ತಗುಲಿರುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ಸೋಂಕಿತರ ಸಂಖ್ಯೆ 2,407ಕ್ಕೆ ತಲುಪಿದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರೋ ಸೋಂಕಿತರ ಸಂಖ್ಯೆಯಿಂದಾಗಿ ಜಿಲ್ಲೆಯ ಜನ ಆತಂಕಗೊಂಡಿದ್ದಾರೆ. ಕೊರೋನಾ ಸೋಂಕಿನಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಗುಣಮುಖರಾಗಿದ್ದಾರೆ. 9 ದಿನಗಳ ಹಿಂದೆ ಕೋವಿಡ್ ಪಾಸಿಟಿವ್ ಬಂದಿದ್ದರಿಂದಾಗಿ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಮನೂರು ದಾಖಲಾಗಿದ್ರು. ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಈ ವೇಳೆ ಸ್ಪರ್ಶ ಆಸ್ಪತ್ರೆ ಮಾಲೀಕ ಹಾಗೂ ಶಾಮನೂರು ಅಳಿಯ ಡಾಕ್ಟರ್ ಶರಣ್ ಪಾಟೀಲ್ ಹಾಗೂ ಪುತ್ರಿ ಮೀನಾ ಪಾಟೀಲ್ ಶಾಮನೂರು ಜೊತೆಗಿದ್ರು. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮುನ್ನೆಚ್ಚರಿಕೆಯಿಂದಾಗಿ ಗದಗ ಜಿಲ್ಲೆಯ ಲಖಮಾಪುರ ಗ್ರಾಮಸ್ಥರ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಇದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳ್ಳೇರಿ ಪರಿಹಾರ ಕೇಂದ್ರಕ್ಕೆ ನಾವು ಹೋಗಲ್ಲ ಎಂದು ಪಟ್ಟು ಹಿಡಿದಿದ್ದು ಶೆಡ್ ಹಾಕಿ ವ್ಯವಸ್ಥೆ ಮಾಡಿಕೊಡಿ, ನಾವು ಎಲ್ಲೂ ಹೋಗಲ್ಲ, ಸರ್ಕಾರ ನಮ್ಮ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಹೊರಟ್ಟಿಯಲ್ಲಿ ಮಳೆ ಗಾಳಿಯ ಆರ್ಭಟಕ್ಕೆ ಮನೆ ಕುಸಿದು ಹೋಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗ್ರಾಮದ ಸುಂದರ್ ಪೂಜಾರಿ ಎಂಬುವರಿಗೆ ಸೇರಿದ ಮನೆ ಕುಸಿದು ಹೋಗಿದೆ. 3 ದಿನದಿಂದ ಸುರಿಯುತ್ತಿರುವ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಪಂಜಾಬ್ನಲ್ಲಿ ಸಚಿವರ ಪಾಲಿಗೆ ವೈರಿಯಾದ ವೈರಸ್. ಮಹಾರಾಷ್ಟ್ರದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬರು ಸಾಯ್ತಿರುವುದು ಹೇಗೆ? ಸ್ವರ ಬ್ರಹ್ಮನ ಆರೋಗ್ಯದ ಸ್ಥಿತಿ ಈಗ ಹೇಗಿದೆ? ನೋಡೋಣ ನ್ಯಾಷನಲ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಡೀ ಜಗತ್ತನ್ನೇ ನಡುಗಿಸ್ತಿರೋ ಕಿಲ್ಲರ್ ಕೊರೋನಾ ಭಾರತದಲ್ಲೂ ಡೆಡ್ಲಿ ದಾಳಿ ಮಾಡ್ತಿದೆ. ದೇಶದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 50,000 ಗಡಿ ಸಮೀಪಿಸಿದೆ. ಅಂದ್ರೆ 49,980 ಜನ ಉಸಿರು ನಿಲ್ಲಿಸಿದ್ದು 50,000ಕ್ಕೆ ಇನ್ನು 20 ಬಾಕಿ ಇದೆ. ಸದ್ಯ ದೇಶದಲ್ಲಿ 25,89,682 ಜನರು ವೈರಸ್ ದಾಳಿಗೆ ತುತ್ತಾಗಿದ್ದಾರೆ. ದೇಶದಲ್ಲಿ ಮಿತಿಮೀರಿ ಆರ್ಭಟಿಸುತ್ತಿರೋ ಡೆಡ್ಲಿ ವೈರಸ್ ಮತ್ತೊಂದು ದಾಖಲೆ ನಿರ್ಮಿಸಿದೆ. ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 63,490 ಜನರಿಗೆ ಕೊರೋನಾ ವಕ್ಕರಿಸಿದೆ. ಇದರ ಜೊತೆಗೆ ಒಂದೇ ದಿನದಲ್ಲಿ 944 ಜನರ ಜೀವ ತೆಗೆದಿದೆ. ಕ್ಷಣ ಕ್ಷಣಕ್ಕೂ ಭೀತಿ ಹುಟ್ಟಿಸುತ್ತಿದೆ. ಪಂಜಾಬ್ ಸರ್ಕಾರದ ಕಂದಾಯ ಸಚಿವ ಗುರುಪ್ರೀತ್ ಸಿಂಗ್ಗೆ ಕೊರೋನಾ ವಕ್ಕರಿಸಿದೆ. ನಿನ್ನೆ ಭಟಿಂಡಾದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದ್ರು. ಇದರ ಬೆನ್ನಲ್ಲೇ ವರದಿ ಪಾಸಿಟಿವ್ ಬಂದಿದ್ದು ಈಗ ಭಟಿಂಡಾ ಜಿಲ್ಲೆಯ ಸ್ವಗ್ರಾಮ ಮನ್ಸಾದಲ್ಲಿ ಐಸೋಲೇಷನ್ಗೆ ಒಳಗಾಗಿದ್ದಾರೆ. ಇದರಿಂದಾಗಿ ನಿನ್ನೆ ಸಚಿವರ ಜೊತೆ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಿದ್ದವರಿಗೂ ಕೊರೋನಾ ಭೀತಿ ಕಾಡ್ತಿದೆ.
ಇಡೀ ದೇಶದಲ್ಲೇ ಕೊರೋನಾದಿಂದ ಸದ್ದು ಮಾಡಿರೋ ಮಹಾರಾಷ್ಟ್ರ ಈಗ ಮತ್ತೊಂದು ದಾಖಲೆಗೆ ಸಾಕ್ಷಿಯಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬರು ಕೊರೋನಾದಿಂದ ಮೃತಪಡ್ತಿದ್ದಾರೆ ಅನ್ನೋ ಸಂಗತಿ ಬಯಲಾಗಿದೆ. ಅಲ್ಲದೆ ಪ್ರತಿ 1 ಗಂಟೆಗೆ ಸರಾಸರಿ 526 ಕೇಸ್ಗಳು ಪತ್ತೆಯಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 5,84,754 ಜನರಿಗೆ ಕೊರೋನಾ ವಕ್ಕರಿಸಿದೆ. ಸ್ವರಬ್ರಹ್ಮ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂದಿದೆ. ಚೆನ್ನೈನ ಎಂಜಿಎಂ ಹೆಲ್ತ್ ಕೇರ್ನಲ್ಲಿ ಎಸ್ಪಿಬಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಇಂದು ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದ್ದಾರೆ ಎನ್ನಲಾಗಿದೆ. ಸದ್ಯ ಅವರ ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿದ್ದರಿಂದ ಎಕ್ಮೋ ಮಷಿನ್ ಅಳವಡಿಸಿ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ 3ನೇ ಮಹಡಿಯಿಂದ 6ನೇ ಮಹಡಿಯ ತೀವ್ರ ನಿಗಾ ವಾರ್ಡ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ ಟಿವಿ 9ನಲ್ಲಿ ಮಾತ್ರ.